ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿನ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಈ ಫ್ರಾಕ್ ನೀವು ನೋಡ್ತಾ ಇರ್ಬೋದು, ನಾಳೆ ರಾಧೆ ಡ್ರೆಸ್ ಇದೆಯಂತೆ ಸ್ಕೂಲಲ್ಲಿ. ಹಾಗಾಗಿ ರಾಧೆ ಡ್ರೆಸ್ ಹಾಕೋದಕ್ಕೋಸ್ಕರ ಈ ರೀತಿ ಹೊಲ್ದ್ಕೊಡಿ ಫ್ರಾಕು ಅಂತ ಹೇಳಿದರು. ಸ್ಟಿಚ್ ಮಾಡಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಏನು ಅಂತಂದರೆ, ನೀವು ಟೈಟಲಲ್ಲೇ ನೋಡ್ತಿರೋ ಹಾಗೆಯೇ ಯಾಸ್ಮಿನು ಇನ್ನು ಇವತ್ತು ಲಾಸ್ಟ್ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಟೈಟಲ್ ಹಾಕಿದ್ದೆ. ಹಾಗೆಯೇ ಯಾಕೆ ಯಾಸ್ಮಿನ್ ಇನ್ಮೇಲೆ ಕೆಲಸಕ್ಕೆ ಬರ್ತಾ ಇಲ್ಲ ನಮ್ಮ ಮನೆಗೆ, ಯಾಕೆ ಬೇರೆ ಕಡೆ ಹೋಗ್ತಾ ಇದ್ದಾಳೆ, ಬೇರೆ ಒಂದು ಶಾಪಿಗೆ ಹೋಗ್ತಾ ಇದ್ದಾಳೆ, ಯಾಕೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೀವು ನನ್ನ ಪ್ರತಿಯೊಂದು ವೀಡಿಯೋಸಲ್ಲೂ ಯಾಸ್ಮಿನ್ ನೋಡಿದ್ದೀರಾ. ಹಾಗೆಯೇ ಅವಳು ಸ್ಟಿಚ್ ಮಾಡ್ತಿರೋಂಥ ಬ್ಲೌಸ್ಗಳನ್ನೆಲ್ಲ ನೋಡಿ ತುಂಬ ಜನ ಕಲ್ತಿದ್ದೀರಾ. ನಾಳೆಯಿಂದ ನಮ್ಮ ಮನೆಗೆ ಬಟ್ಟೆ ಹೊಲಿಯೋದಕ್ಕೆ ಬರೋದಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆಯೇ ಯಾಸ್ಮಿನ್ ನಮ್ಮ ಮನೆಗೆ ಯಾವಾಗ ಟೈಲರಿಂಗ್ ಕೆಲಸಕ್ಕೆ ಬಂದಳು, ಹೇಗೆ ಬಂದಳು, ಯಾವ ರೀತಿ ಕಲಿತ್ಲು, ಯಾವ ರೀತಿ ಹೊಲಿತಾ ಇದ್ದಾಳೆ, ಎಷ್ಟು ಟೈಮ್ ಆಯಿತು ಬಂದು ಅಂತ ಹೇಳ್ಬಿಟ್ಟು ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೂ ಹೇಳ್ತೀನಿ. ನೀವು ಸಹಿತ ಒಂದು ಮೋಟಿವೇಶನ್ ಆಗಿ ಈ ವಿಡಿಯೋ ಆಗ್ಬೋದು ನಿಮಗೂ ಸಹಿತ. ಬನ್ನಿ ಫ್ರೆಂಡ್ಸ್, ಯಾಸ್ಮಿನ್ನು ನಮ್ಮ ಮನೆಗೆ ಬಟ್ಟೆ ಹೊಲಿಯೋದಕ್ಕೆ ಬಂದು 1 ವರ್ಷ ಆಯಿತು. ಕರೆಕ್ಟಾಗಿ ಈ ಟೈಮಿಗೆ ಅವಳು ಬಂದಿದ್ದು. ಇದಕ್ಕೂ 1 ತಿಂಗಳು ಮುಂಚೆನೇ ಬಂದಿದ್ಲು, ಅಂದರೆ ಜುಲೈ ತಿಂಗಳು ನನ್ನ ಬರ್ಡೇ ಇರೋ ಟೈಮಿಗೆ ಅವಳು ಬಂದಿದ್ದು. ನಮ್ಮ ಮನೆಗೆ ಟೈಲರಿಂಗ್ ಕೆಲಸಕ್ಕೆ ಬರೋದಕ್ಕಿಂತ ಮುಂಚೆ ಅವಳು ಮತ್ತೊಂದು ಶಾಪಲ್ಲಿ ಕೆಲಸ ಮಾಡ್ತಾಯಿದ್ಲು. ಬಟ್ಟೆನ 5 ವರ್ಷದಿಂದ ಅವಳು ಸ್ಟಿಚ್ ಮಾಡ್ತಾಯಿದ್ದಾಳೆ, ತುಂಬ ಚೆನ್ನಾಗೇ ಸ್ಟಿಚ್ ಮಾಡ್ತಾಯಿದ್ಲು. ಹಾಗೆ ನನ್ನ ಹತ್ರ ಬಂದುಬಿಟ್ಟು ಫಸ್ಟು ನನಗೆ ನನ್ನ ಸ್ಟೂಡೆಂಟೇ ಒಬ್ಬಳಿದ್ಲು. ಅವಳು ಯಾಸ್ಮಿನ್ಗೆ ಹೇಳಿದ್ಲಂತೆ, ಈ ರೀತಿ ರೇವತಿ ಅಕ್ಕ ಅಂತ ಇದ್ದಾರೆ, ಅವ್ರ ಹತ್ರ ಕೇಳಿ ನೋಡು, ನಿನಗೆ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ ಅಂತ ಹೇಳಿದ್ದು. ಮೊದಲು ಕೆಲಸ ಮಾಡ್ತಾ ಇದ್ದಲ್ಲಿ ಸರಿಯಾದ ಟೈಮಿಗೆ ಬಸ್ ಇರ್ತಿರ್ಲಿಲ್ಲ, ಹಾಗೆ ಹೋಗೋದಕ್ಕೆ ಬರೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಇದು ಅವ್ರ ಊರಿಗೆ ಹತ್ತಿರವಾಗಿತ್ತು, ನಮ್ಮೂರು ಆನಂದಪುರ. ಅಂದರೆ ಅವ್ರ ಊರಿಗೆ ನಮ್ಮೂರಿಗೆ ಸ್ವಲ್ಪ ಬಸ್ ಚಾರ್ಜು ಕಡಿಮೆ ಮತ್ತು ಹತ್ತಿರವಾಗಿತ್ತು. ಆದ್ದರಿಂದ ನಮ್ಮ ಮನೆಗೆ ಬಂದುಬಿಟ್ಟು ನನ್ನ ಹತ್ರ ಕೆಲಸ ಕೇಳಿದ್ರು. ನಾನು ಸಹಿತ ಟೈಲರಿಂಗ್ ಕ್ಲಾಸು ಸ್ಟಾರ್ಟ್ ಮಾಡಿದ್ದರಿಂದ, ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡಿದ್ರಿಂದ ನನಗೆ ಕರೆಕ್ಟು ಟೈಮ್ಗೆ ಕಸ್ಟಮರಿಗೆ ಬಟ್ಟೆ ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಯಾಸ್ಮಿನ್ ಬರ್ತೀನಿ ಅಂದ ತಕ್ಷಣ ಸೇರಿಸ್ಕೊಂಡೆ. ಆದರೂ ಸಹಿತ ನನಗೆ ಸ್ವಲ್ಪ ಭಯ ಇತ್ತು. ಕಸ್ಟಮರ್ ಬಟ್ಟೆನ ಹೊಲಿಯೋಕ್ಕೆ ಕೊಟ್ಟಾಗ ಹೇಗೋ ಏನೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಸೇರಿಸ್ಕೊಂಡೆ. ಆದರೆ ಅವಳು ಬಂದಾಗಿಂದ ತುಂಬ ಚೆನ್ನಾಗಿ ಬಟ್ಟೆ ಹೊಲಿದು, ಇವತ್ತಿಗೂ ತುಂಬ ಚೆನ್ನಾಗಿ ಬಟ್ಟೆ ಹೊಲಿದು ನಾನು ಹೇಳ್ದಂಗೆ ಹಾಗೇ ಬಟ್ಟೆನ ಸ್ಟಿಚ್ ಮಾಡ್ತಾಳೆ. ಫಸ್ಟು ನನ್ನ ಹತ್ರ ಕೇಳ್ಕೊಂಡೋಗಿ ಅವಳು 2 ತಿಂಗಳು ಕೆಲಸಕ್ಕೆ ಬಂದಿಲ್ಲ. ಯಾಕಂದರೆ ನನ್ನ ಹತ್ರ ಕೇಳ್ಕೊಂಡು ಹೋಗಿದ್ದ ತಕ್ಷಣ, ಅಂದರೆ 1 ವಾರದಲ್ಲಿ ಅವರ ಅಪ್ಪ ಡೆತ್ ಆದರು. ಹಾಗಾಗಿ ಅವಳಿಗೆ ಬರೋದಕ್ಕಾಗಿಲ್ಲ. ನೆಕ್ಸ್ಟ್ ಅವಳ ಅಕ್ಕನ ಮದುವೆ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಹತ್ರ ಹೋದ ವರ್ಷ ಇದೇ ಟೈಮಿಗೆ ಬಂದು ಸೇರಿಕೊಂಡಿದ್ಲು. ಕರೆಕ್ಟು 1 ವರ್ಷ ಆಯಿತು ಯಾಸ್ಮಿನ್ ಬಂದು. ಈಗ ಯಾಕೆ ಬೇರೆ ಶಾಪಿಗೆ ಹೋಗ್ತಾ ಇದ್ದಾಳೆ ಅಂತ ಅಂದರೆ, ಅದರಲ್ಲೂ ಈಗ ಬರ್ತಾ ಇರೋದು ಗೌರಿ ಗಣೇಶ ಹಬ್ಬ. ಇನ್ಮೇಲೆ ನಮಗೆ ಬಟ್ಟೆ ಸೀಸನ್ ಜಾಸ್ತಿ ಆಯಿತು. ಈಗ ಯಾಸ್ಮಿನ್ ಅವಶ್ಯಕತೆ ತುಂಬಾ ಇರುತ್ತೆ, ಯಾಕಂದರೆ ತುಂಬ ಬಟ್ಟೆಗಳು ಬರುತ್ತೆ. ನಾವಿಬ್ಬರು ಸೇರಿಬಿಟ್ಟು ಹೊಲಿದ್ರೆ ಬೇಗ ಬೇಗ ಕಸ್ಟಮರ್ಗೆ ಕೊಡ್ಬೋದಲ್ವ. ಹಾಗಾಗಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಮಾತಾಡಿಕೊಂಡು ನಾವು ಸ್ಟಿಚ್ ಮಾಡ್ತಾ ಇದ್ದೀವಿ ಅಂಥೇಳಿ. ಹಾಗೆಯೇ ನಮ್ದೀಗ ಮಧ್ಯಾಹ್ನದ ವಿಡಿಯೋ ಅನ್ಬೋದಿದ್ದು. ಕೆಲಸ ಎಲ್ಲ ಮಾಡಿಕೊಂಡು ಆರಾಮಾಗಿ ಯಾರಾದರೂ ಜೊತೆಗಿದ್ದರೆ ನಾವು ಮಾತಾಡಿಕೊಂಡು ಎಷ್ಟು ಚೆನ್ನಾಗಿ ಬಟ್ಟೆ ಹೊಲಿಬೋದು ಅಂತೇಳಿ. ಅದೇ ನಾವು ಒಬ್ಬರೇ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ. ಈ ರೀತಿ ಹೊರಗಡೆ ಮಳೆ ಬರ್ತಾ ಇರೋದಕ್ಕೆ ಹಾಗೆಯೇ ಇಂಟ್ರೆಸ್ಟ್ ಅನ್ನೋದು ಇರೋದಿಲ್ಲ. ಹಾಗೆ ನಾವಿಬ್ಬರೂ ಸಹಿತ ಮಾತಾಡಿಕೊಂಡು ಏನು ಇಬ್ಬರಿಗೂ ಗೊತ್ತಿರೋದು ಗೊತ್ತಿಲ್ಲದಿದ್ದು ಕೇಳ್ಕೊಳ್ತಾ ಹೊಲಿತೀವಿ. ಹೇಗೆ 1 ವರ್ಷ ಕಳೆದೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಈಗ ಯಾಸ್ಮಿನು ನಾಳೆಯಿಂದ ಬೇರೆ ಶಾಪಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಯಾಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಏನು ಅಂತಂದರೆ, ಯಾಸ್ಮಿನ್ನು ನಮ್ಮ ಶಾಪಿಗೆ ಕೆಲಸಕ್ಕೆ ಬರೋದಕ್ಕಿಂತ ಮುಂಚೆ ಅವಳು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ಲು. ಅಲ್ಲಿ ಆ ಓನರು ಅವಳಿಗೆ 1 ತಿಂಗಳು ಮಟ್ಟಿಗೆ ನಮ್ಮ ಶಾಪಿಗೆ ಬಾ ಅಂತ ಕರೆದಿದ್ದಾರೆ. ಹಾಗಾಗಿ ಅವಳು ನಾಳೆಯಿಂದ ಅಲ್ಲಿಗೆ ಹೋಗ್ತಾ ಇದ್ದಾಳೆ. ತುಂಬಾ ಬೇಜಾರಾಗ್ತಿದೆ ನನಗೆ. ಯಾಕಂದರೆ ಅವಳು ಡೈಲಿ ಬಂದು ಅವಳ ಕೆಲಸನ ಅವಳು ಸ್ಟಾರ್ಟ್ ಮಾಡಿಕೊಂಡು ಕರೆಕ್ಟು ಟೈಮಿಗೆ ಹೋಗೋದು ಬರೋದು ಮಾಡ್ತಾಯಿದ್ಲು. ಈಗ ನಾಳೆಯಿಂದ ಬೇರೆ ಕಡೆ ಹೋಗ್ತಾಳೆ ಅಂದರೆ ತುಂಬಾ ಬೇಜಾರಾಗ್ತಾಯಿದೆ. ನೀವು ನೋಡ್ಬೋದು. ನನಗೆ ಹೇಗಂದರೆ ಒಬ್ಬಳೇ ಕೆಲಸ ಮಾಡ್ತಾಯಿದ್ದೀನಿ, ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಯಾರಾದರೂ ಜೊತೆಗಿದ್ರು ಅಂದರೆ ಮಾತಾಡ್ಕೊಳ್ತಾ, ನನಗೆ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ. ಹಾಗಾಗಿ ಕೆಲಸ ಮಾತಾಡ್ತಾಯಿದ್ರೆ ಯಾವುದೇ ಥರ ಟೆನ್ಷನ್ ಆಗಿರ್ಬೋದು, ಹಾಗೆಯೇ ಒಳ್ಳೊಳ್ಳೆ ಐಡಿಯಾಸ್ಗಳು ಜೊತೆಯಾಗಿ ಇಬ್ಬರಿಗೂ ಸಹಿತ ಒಳ್ಳೊಳ್ಳೆ ಬಟ್ಟೆಗಳನ್ನು ಹೊಲಿಯೋದಕ್ಕೆ ನಮಗೆ ಸಾಧ್ಯ ಆಗಿತ್ತು. ಈಗ 1 ತಿಂಗಳು ಮಟ್ಟಿಗೆ ಅವಳು, ಅಂದರೆ ನೆಕ್ಸ್ಟು ಸೆಪ್ಟೆಂಬರ್ 25ವರೆಗೂ
ಬೇರೆ ಶಾಪಿಗೆ ಕೆಲಸಕ್ಕೆ ಹೋಗ್ತಾಳೆ. ಹಾಗೆಯೇ ಅವಳ ಮಿಷನ್ ಸಹಿತ ನಮ್ಮನೆಯಲ್ಲೇ ಇರುತ್ತೆ. ಅವಳು ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ನಮ್ಮ ಶಾಪಿಗೆ ಕೆಲಸಕ್ಕೆ ಬರ್ತಾಳೆ. ನೆಕ್ಸ್ಟ್ ಅವಳು ಮದುವೆ ಆಗಿ ಹೋಗೋವರೆಗೂ ಸಹಿತ ನಮ್ಮನೆಯಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದಾಳೆ. ಇನ್ನೇನಾಗುತ್ತೋ ಗೊತ್ತಿಲ್ಲ. ಆದರೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿ ಹೊಲಿತಾಳೆ, ಕರೆಕ್ಟ್ ಟೈಮ್ಗೆ ಕೊಡ್ತಾಳೆ. ಹಾಗಾಗಿ ನನಗೆ ಕೆಲಸಗಾರರಲ್ಲಿ ತುಂಬಾ ಅಡ್ಜಸ್ಟ್ ಆಗಿ ಕೆಲಸ ಮಾಡಿರೋದು ಅಂದರೆ ಯಾಸ್ಮಿನ್. ಯಾಕಂದರೆ ಇದಕ್ಕಿಂತ ಮುಂಚೆ ನನಗೆ ತುಂಬ ಜನ ನನ್ನ ಜೊತೆಗೆ ಕೆಲಸ ಮಾಡಿದ್ದಾರೆ. ನಾವು ಅವರಿಗೆ ಎಷ್ಟೇ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದರೂ ಸಹಿತ ಕರೆಕ್ಟಾಗಿ ಕೆಲಸ ಮಾಡಿಕೊಡ್ತಿರಲ್ಲ. ಆದರೆ ಯಾಸ್ಮಿನ್ ಹಾಗಲ್ಲ. ಈ ರೀತಿ ಹೊಲಿಬೇಕು ಅಂತ ಹೇಳಿ ನಾನು ಎಲ್ಲಾದರೂ ಪೇಟೆಗೋ ಇನ್ಯಾವುದು ಊರಿಗೆ ಅವಳನ್ನು ನಾನು ಬಟ್ಟೆ ಹೊಲಿಯೋದಕ್ಕೆ ಬಿಟ್ಟು ನಾನು ಬೇರೆ ಕಡೆ ಊರಿಗೆಲ್ಲ ಹೋಗಿದ್ದೀನಿ. ಅವಳ ಕೆಲಸನ ಮುಗಿಸ್ಬಿಟ್ಟು ಅವಳ ಕೆಲಸನ ಮಾಡ್ತಾಯಿದ್ಲು. ಹಾಗೆಯೇ ಫ್ರೆಂಡ್ಸ್, ನಾವು ಬೇರೆ ಕಡೆ ಶಾಪಿಗೆ ಕೆಲಸಕ್ಕೆ ಹೋಗಬೇಕು ಅಂದರೆ ಫಸ್ಟು ಏನು ಅಂದರೆ ನೀವು ಮಾಡೋ ಕೆಲಸನ ನೋಡ್ತಾ ಇರ್ತಾರೆ. ಆ ಥರ ನೀವು ಓನರ್ಗಳ ಮನಸ್ಸನ್ನು ಗೆದ್ರಿ ಅಂದರೆ ಅವರು ಎಷ್ಟೇ ಕಷ್ಟ ಬಂದರೂ ಸಹಿತ ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಹಾಗೆ ನನಗೂ ಅಷ್ಟೇ ಯಾಸ್ಮಿನ್ ಬಿಡ್ತಾಳೆ ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಹಾಗೆಯೇ ಮತ್ತು ಅವಳಿಗೆ ಮನೆಯಲ್ಲೂ ಸಹಿತ ತುಂಬಾ ಕಷ್ಟ ಇರೋದ್ರಿಂದ ಅವಳು ಒಂದು ನಿಮಿಷನೂ ವೇಸ್ಟ್ ಮಾಡದೆ ಬಟ್ಟೆನ ಸ್ಟಿಚ್ ಮಾಡ್ತಾಳೆ. ನನ್ನ ಹತ್ರನೂ ಸ್ಟಿಚ್ ಮಾಡಿ ಅವಳು ಬೇರೆ ಕಡೆಯಿಂದನೂ ಬಟ್ಟೆನ ತೊಗೊಂಡು ಮನೆಯಲ್ಲೂ ಸ್ಟಿಚ್ ಮಾಡ್ತಾಳೆ. ಹಾಗೆ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲೂ ಸಹಿತ ಪ್ರಾಬ್ಲಮ್ಸ್ ಇರಬೇಕು. ಹಾಗೆ ನಮಗೂ ಸಹಿತ ಕಷ್ಟದ ಬೆಲೆ ಗೊತ್ತಿರಬೇಕು. ಏನೂ ಇಲ್ಲ, ಆರಾಮಾಗಿ ನಾವು ಇದ್ದೀವಿ ಅಂದರೆ ಆದಷ್ಟು ಸೋಮಾರಿಗಳಾಗ್ತೀವಿ. ಹೇಗಂದರೆ ನಮಗೆ ಒಂದು ಜವಾಬ್ದಾರಿ ಅನ್ನೋದು ನಮ್ಮ ತಲೆ ಮೇಲೆ ಇತ್ತು ಅಂದಾಗ ನಾವು ಪ್ರತಿದಿನ ನಮ್ಮ ಕೆಲಸ ನಾವು ಮಾಡಿಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತೀವಿ. ನೀವು ನೋಡ್ಬೋದು, ನಾನು ಸಹ ತುಂಬ ಜನಕ್ಕೆ ಟೈಲರಿಂಗ್ ಹೇಳ್ಕೊಟ್ಟಿದ್ದೀನಿ. ಟೈಲರಿಂಗ್ ಕ್ಲಾಸಿಗೆ ಒಂದು 30 ಜನ ಬರ್ತಾಯಿದ್ರು ನನ್ನ ಹತ್ರ. ಹಾಗೂ ಸಹಿತ ಅವರು ಏನಾದರೂ ಕೇಳಿದ್ರು ಸಹಿತ ಅವಳು ಬೇಗನೆ ಅವರಿಗೆ ಹೇಳ್ಕೊಡ್ತಾಯಿದ್ಲು. ಹಾಗೆಯೇ ಯಾರೆಲ್ಲ ಟೈಲರ್ಸ್ ಇದ್ರೆ ಇನ್ನು ಬರೋದು ಗೌರಿ ಗಣೇಶ ಹಬ್ಬ, ಹಾಗೆ ದಸರಾ, ದೀಪಾವಳಿ ಅಂತೇಳಿ ಹಬ್ಬಗಳ ಸಾಲು ಶುರು ಆಗೇ ಹೋಯಿತು. ಹಾಗಾಗಿ ಇರೋ ಬಟ್ಟೆಗಳನ್ನೆಲ್ಲ ಬೇಗ ಹೊಲ್ಕೊಟ್ಟು ನೀವು ಹೊಸ ಕಸ್ಟಮರ್ ಬಟ್ಟೆ ತಂದುಕೊಡೋದನ್ನು ವೆಯ್ಟ್ ಮಾಡ್ತಾ ಇರಬೇಕು. ಇರೋ ಬಟ್ಟೆಗಳನ್ನೇ ತುಂಬ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಕೆಲಸನ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಅಂದಾಗ ಬಟ್ಟೆಗಳು ಸ್ಟಾಕ್ ಆಗಿ ನಾಳೆ ನಾಡ್ದು ಹಬ್ಬ ಅಂದವಾಗ ಯಾವ ಬಟ್ಟೆ ಹೊಲಿಯೋದು ಯಾವ ಬಟ್ಟೆ ಬಿಡೋದು ಅಂತ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು ಯಾಸ್ಮಿನ್ ಹೇಗೆ ಅಂದರೆ ಬೆಳಗ್ಗೆ ಬಂದ್ಲು ಅಂದರೆ ಅವಳಿಗೆ ಒಂದು ಬಟ್ಟೆ ಹೊಲಿಬೇಕು ಅಂದರೆ ಆ ಬಟ್ಟೆ ಹೊಲಿದಾಗೋವರೆಗೂ ಅವಳು ಆ ಜಾಗ ಬಿಟ್ಟು ಎದ್ದೇಳಲ್ಲ. ಯಾಕೆ ನಾವು ಹಾಗೆ ಮಾಡಬೇಕು, ಪೂರ್ತಿಯಾಗಿ ಕೆಲಸನ ಮುಗಿಸ್ಕೊಂಡು ಬಂದು ನಾವೊಂದು ಬ್ಲೌಸ್ ಇಟ್ಕೊಂಡಿದ್ದೀವಿ ಅಂದರೆ ಆ ಬ್ಲೌಸ್ ಪೂರ್ತಿ ಆಗೋ ತನಕ ಆದಷ್ಟು ನಾವು ಅದಕ್ಕೆ ಟೈಮ್ ಕೊಟ್ಟು ಕೆಲಸ ಮಾಡಿದ್ರೆ ಆ ಬ್ಲೌಸು ಮುಗಿಯುತ್ತೆ. ಅದು ಬಿಟ್ಟು ನಾವು ಇವತ್ತು ಕಟ್ ಮಾಡಿದ್ವಿ, 4 ದಿವಸ ಬಿಟ್ಟು ಸ್ಟಿಚ್ ಮಾಡಿದ್ವಿ, ಇನ್ಯಾವಾಗೋ ಹೆಮ್ಮಿಂಗ್ ಮಾಡಿದ್ವಿ, ಇನ್ಯಾವಾಗೋ ಕಸ್ಟಮರಿಗೆ ಕೊಟ್ವಿ ಅಂತಂದರೆ ಕಸ್ಟಮರ್ ನಾವು ಕಳ್ಕೊಳ್ತಾ ಇರ್ತೀವಿ. ಹೆಚ್ಚಿನದಾಗಿ ಈಗಿನ ಜನ್ರೇಷನ್ ಹೇಗಿದೆ ಅಂತಂದರೆ ಇವತ್ತು ಬ್ಲೌಸ್ ತೊಗೊಂಡ್ರೆ ನಾಳೆನೇ ಸ್ಟಿಚ್ ಮಾಡಬೇಕು, ನಾಡಿದ್ದೇ ಅದನ್ನು ಉಡಬೇಕು ಅನ್ನೋ ಥರ ಇರ್ತಾರೆ. ನೀವು ನೋಡಿರ್ಬೋದು, ನಾನು ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಸೀರೆ ತೊಗೊಂಡಿರೋದನ್ನು ಸ್ಟಿಚ್ ಮಾಡಿಬಿಟ್ಟು ನಾನು ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗಿದ್ದೆ. ಹೇಗೆ ಕಾಣ್ತಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಈಗೆಲ್ಲ ಹೇಗಂದರೆ ನೀವು ಹೊಸ ಡಿಸೈನ್ ಸ್ಟಿಚ್ ಮಾಡಬೇಕಾಗತ್ತೆ. ಯಾವುದೋ ಒಂದು ನಾವು ಏನೂ ಹೊಲಿಯೋದಿಲ್ಲ, ಬರೀ ರೌಂಡ್ ನೆಕ್ಕು, ವಿ ಶೇಪ್ ಈ ರೀತಿ ಹೊಲಿತೀವಿ ಅಷ್ಟೇ. ನಮಗೆ ಈಗಿನ ಟ್ರೆಂಡ್ ಬ್ಲೌಸ್ಗಳು ಹೊಲಿಯೋಕ್ಕೆ ಬರಲ್ಲ ಅಂದರೆ ಕಸ್ಟಮರ್ ಅನ್ನೋರು ಯಾವಾಗಲೂ ಬರೋದಿಲ್ಲ. ಈಗಂತೂ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ನೀವು ಎಲ್ಲಿ ಬೇಕಾದರೂ ಏನೇ ವೀಡಿಯೋಸ್ ಹೇಳಿದ್ರು ಸಹಿತ ಸ್ಟಿಚಿಂಗ್ ವೀಡಿಯೋಸ್, ಒಳ್ಳೊಳ್ಳೆ ವೀಡಿಯೋಸ್ಗಳೆಲ್ಲ ಇರುತ್ತೆ. ನೀವು ನೋಡಿಬಿಟ್ಟು ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಡ್ಬೋದು. ಹಾಗಾಗಿ ನಾನು ಹೇಳೋದೇನೆಂದರೆ ನಿಮ್ಮ ಹತ್ರ ಇಂಟ್ರೆಸ್ಟ್ ಇರಬೇಕು, ಟೈಮ್ ಇರಬೇಕು, ಹಾಗೆ ನಾನು ಮಾಡ್ತೀನಿ ಅಂಥೇಳಿ ಒಂದು ಧೈರ್ಯ ಇರಬೇಕು. ಹಾಗಿದ್ದರೆ ಮಾತ್ರ ನೀವು ಕೆಲಸ ಮಾಡೋದಕ್ಕೆ ಸಾಧ್ಯ. ಹಾಗೆ ಯಾಸ್ಮಿನ್ ಬಂದು 1 ವರ್ಷ ಆಯಿತು, ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. ಹಾಗೆಯೇ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿಕೊಡ್ತಾಳೆ, ಅದು ತುಂಬ ಖುಷಿ ನನಗೆ. ನನ್ನ ತಂಗಿ ಟೈಲರ್, ಅವಳು ನನ್ನ ಜೊತೆಗೆ ಹೊಂದ್ಕೊಂಡಿದ್ದು ಬಿಟ್ಟರೆ ಇನ್ನು ಯಾಸ್ಮಿನೇ. ಆದರೆ ತುಂಬ ಜನ ಕೆಲಸಗಾರರು ಬಂದಿದ್ದಾರೆ, ಆದರೆ ಅವರೆಲ್ಲರಿಗಂತಲೂ ಇಷ್ಟವಾಗಿದ್ದು ಯಾಸ್ಮಿನ್ ಅನ್ಬೋದು. ಬೇಗ 1 ತಿಂಗಳು ಕೆಲಸ ಮುಗಿಸ್ಬಿಟ್ಟು ಬೇಗ ಬರಲಿ ನಮ್ಮ ಮನೆಗೆ ಮತ್ತೆ ಬಟ್ಟೆ ಹೊಲಿಯೋಕ್ಕೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬಾ ಬೇಗನೆ ಸ್ಟಿಚ್ ಮಾಡಿಕೊಟ್ಟು ಒಂದೊಂದ್ಸಲಿ ನನಗೆ ವಿಡಿಯೋ ಮತ್ತು ಕಸ್ಟಮರ್ ಒಂದೊಂದು ದಿವಸ ಹಬ್ಬ ಒಂದು 3-4 ದಿವಸ ಇದ್ದಾಗಲಿ ಅಥವಾ ಮದುವೆ ಸೀಸನ್ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಾಗಲಿ ಬರೀ ಕಸ್ಟಮರ್ ಹತ್ರ ಬಟ್ಟೆ ಇಸ್ಕೊಳ್ಳೋದು, ಅವ್ರನ್ನ ಅಟೆಂಡ್ ಮಾಡೋದು ಮತ್ತು ಕೊಡೋದು ತಗೊಳ್ಳೋದು ಇದೇ ಆಗಿಬಿಡುತ್ತೆ. ನಮಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಆಗಲ್ಲ. ಅಂಥ ಟೈಮಲ್ಲಿ ನಾನು ಕಟ್ಟಿಂಗ್ ಮಾಡಿಕೊಟ್ಟಿರೋಂಥ ಎಲ್ಲ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದಾಳೆ. ಹಾಗೆಯೇ ನಾನು ಟೈಲರಿಂಗ್ ಕ್ಲಾಸ್ ಮಾಡುವಾಗೂ ಅಷ್ಟೇ, ನಾನು ದಿನಕ್ಕೆ 8ರಿಂದ 9 ಬ್ಲೌಸ್ ಕಟ್ಟಿಂಗ್ ಮಾಡಿ ಇಟ್ಟರೂ ಸಹಿತ ಅದನ್ನೆಲ್ಲ ಸ್ಟಿಚ್ ಮಾಡಿಕೊಟ್ಟು ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದೀವಿ. ಈ ರೀತಿ ಒಬ್ಬರು ಕೆಲಸಗಾರರು ಸಿಕ್ಕರು ಅಂದರೆ ಆರಾಮಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಆದರೆ ತುಂಬ ಜನ ಶಾಪಲ್ಲಿ ಏನು ಅಂತಂದರೆ ನನ್ನ ಕೆಲಸಗಾರರು ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಂಬ್ಕೊಂಡು ಬಟ್ಟೆ ತಗೊಳ್ತಾರೆ. ಆದರೆ ಅವರು ಒಳ್ಳೆ ಟೈಮಿಗೆ ಕೈ ಕೊಡ್ತಾರೆ. ಆ ರೀತಿ ಯಾವತ್ತೂ ಮಾಡಿಲ್ಲ. ಅವಳು ರಾತ್ರಿ ಆಗಲಿ ಹಗಲಾಗಲಿ ಬೆಳಗ್ಗೆ 7 ಗಂಟೆಗೆ ಬಂದಾದರೂ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದಾಳೆ. ಅದು ಒಂದು ಖುಷಿ ಇದೆ ನನಗೆ.
ಆದರೆ ಈಗ ಅವಳು ಮೊದಲು ಕೆಲಸ ಮಾಡ್ತಿರೋ ಶಾಪಲ್ಲಿ ಅವರು ಮನೆ ಗೃಹ ಪ್ರವೇಶ ಇರೋದ್ರಿಂದ ಅವರು ಒಂದು ತಿಂಗಳು ಮಟ್ಟಿಗೆ ಬಾ ಅಂತ ಕರೆದಿರೋದ್ರಿಂದ ಅವಳು ಹೋಗ್ತಾ ಇದ್ದಾಳೆ. ಈ ಒಂದು ತಿಂಗಳು ಬೇಗನೆ ಮುಗಿಸ್ಬಿಟ್ಟು ನಮ್ಮ ಶಾಪಿಗೆ ಮತ್ತೆ ಬರಲಿ, ನಿಮಗೆಲ್ಲ ಹೊಸ ಹೊಸ ಡಿಸೈನ್ ಸ್ಟಿಚಿಂಗ್ ಅವಳು ಹೇಳ್ಕೊಟ್ಟಿದ್ದಾಳಲ್ವ ಮತ್ತೆ ಹೇಳಲಿ ಅಂಥೇಳಿ. ಆದರೆ ಫ್ರೆಂಡ್ಸ್, ನಾನು ವೀಡಿಯೋಸ್ ಏನೂ ನಿಲ್ಲಿಸಲ್ಲ. ವೀಡಿಯೋಸಲ್ಲಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳು ನನ್ನ ಹತ್ರ ಎಷ್ಟು ಸಾಧ್ಯವೋ ಅಷ್ಟು ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಹಾಕ್ತೀನಿ. ಹಾಗೆ ಇದೇ ರೀತಿಯೇ ನಮ್ಮ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಕತೆ ಆಯಿತು, ನಾನೊಬ್ಬಳೇ ಯಾವ ರೀತಿ ಬಟ್ಟೆ ಹೊಲಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡಿ ಹಾಕ್ತೀನಿ. ಹಾಗೆಯೇ ನಾವು ಒಬ್ಬರು ಇರಲಿ ಅಥವಾ ನಮ್ಮ ಜೊತೆ ಕೆಲಸಗಾರ ಇರಲಿ, ಯಾವುದಕ್ಕೂ ಸಹಿತ ನಾವು ಹೆದರದೇ ಕೆಲಸ ಮಾಡ್ಕೊಂಡು ಹೋಗಬೇಕು. ಆಗಲೇ ನಮ್ಮ ಕೆಲಸನ ನಾವು ಮಾಡ್ತೀವಿ. ಆದರೆ ಯಾಸ್ಮಿನ್ ಇದ್ರೂ ಸಹಿತ ಅವಳು ಮದುವೆ ಆಗೋ ತನಕ ಮಾತ್ರ ನಮ್ಮ ಶಾಪಿಗೆ ಬರ್ತಾಳೆ. ನೆಕ್ಸ್ಟ್ ಆದರೂ ಸಹಿತ ಅವಳು ಬೇರೆ ಮದುವೆ ಮಾಡ್ಕೊಂಡು ಹೋಗ್ತಾಳೆ. ಆವಾಗಾದರೂ ನಾನು ಒಬ್ಬಳೇ ಹೊಲಿಬೇಕಲ್ವ. ಆದ್ದರಿಂದ ನಾನು ಈಗೇನು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಿಲ್ಲ. ಅವಳು ಹೋಗಿ ಆ ಶಾಪಲ್ಲಿ ಒಂದು ತಿಂಗಳು ಮಟ್ಟಿಗೆ ಕೆಲಸ ಮಾಡಿ ಬರಲಿ ಅಂತೇಳಿ ಅವಳು ಮದುವೆಯಾಗಿ ಹೋಗೋವರೆಗೂ ನಮ್ಮ ಶಾಪಲ್ಲೇ ಕೆಲಸ ಮಾಡ್ತಾಳೆ. ಅಲ್ಲಿವರೆಗೂ ನನ್ನ ಜೊತೆಗೆ ಇರ್ತಾಳೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ಮೇಲಂತೂ ಸೀರೆಗಳು ಮತ್ತು ಬಟ್ಟೆಗಳು ಜಾಸ್ತಿನೇ ಆಗಿದೆ. ಪ್ರತಿದಿನ ಬಟ್ಟೆಗಳು ಜಾಸ್ತಿನೇ ಬರ್ತಾ ಇದೆ. ಮತ್ತು ನಾವಿನ್ನು ಬೆಳಗ್ಗೆ ಬೇಗ ಎದ್ದು ಸ್ಟಿಚ್ ಮಾಡಬೇಕು. ನೈಟು ತುಂಬ ಕಟ್ಟಿಂಗ್ ಮಾಡೋಕ್ಕಿರುತ್ತೆ. ನಾವು ಒಬ್ಬರೇ ಇರಲಿ, ನಮ್ಮ ಜೊತೆಗೆ ಯಾರೇ ಕಟ್ಟಿಂಗು ಸ್ಟಿಚಿಂಗು ಮಾಡೋದಕ್ಕೆ ಬರಲಿ, ನಾವು ನಮ್ಮ ಕೆಲಸನ ನಾವು ಮಾಡ್ತೀವಿ ಅನ್ನೋ ಧೈರ್ಯ ಇರಬೇಕು. ಯಾಕಂದರೆ ಯಾವತ್ತೂ ಸಹಿತ ನಾವು ಬೇರೆಯವರಿಗೆ ಡಿಪೆಂಡ್ ಆಗಿರಬಾರ್ದು. ನಮ್ಮ ಕೆಲಸನ ನಾವು ಮಾಡ್ಕೊಳ್ತಾ ಹೋಗಬೇಕು. ಆ ರೀತಿ ನಾವು ಯಾವುದಕ್ಕೂ ಹೆದರದೇನೆ ನಾವು ಒಬ್ಬರೇ ಆದ್ರೂ ಕೆಲಸ ಮಾಡ್ತೀವಿ ಅನ್ನೋ ಧೈರ್ಯ ಇದ್ದರೆ ಎಲ್ಲದೂ ಸಾಧ್ಯ ಆಗುತ್ತೆ. ಮನಸ್ಸಿದ್ರೆ ಮಾರ್ಗ ಅನ್ನೋ ಮಾತು ನೀವೆಲ್ಲ ಕೇಳಿರ್ತೀರ. ನಮಗೆ ಫಸ್ಟು ಮನಸ್ಸಿರಬೇಕು, ಇಂಟ್ರೆಸ್ಟ್ ಇರಬೇಕು. ಹಾಗಿದ್ದರೆ ಮಾತ್ರ ನಾವು ಹಿಡಿದಂಥ ಛಲವನ್ನು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ನನಗೆ ಏನೂ ಇಲ್ಲ, ನಾನು ಒಂದು ಟೈಲರ್ ಆಗಿದ್ದೀನಿ. ಹಾಗೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ತಾ ಇದ್ದೀನಿ. ನನಗೊಂದು ಸ್ವಂತ ಮನೆ ಕಟ್ಕೋಬೇಕು, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ತುಂಬ ಆಸೆ ಇದೆ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಅದು ನನ್ನ ಜೀವನದಲ್ಲಿ ಆಯಿತು ಅಂತಂದರೆ ನನಗೆ ಇನ್ನು ಯಾವುದೇ ಥರ ಆಸೆಗಳು ಇಲ್ಲ. ನಾವು ಸಹಿತ ಬಾಡಿಗೆ ಮನೇಲಿ ಇರೋದ್ರಿಂದ ಒಂದೇ ಒಂದು ಸ್ವಂತ ಮನೆ ಕಟ್ಕೊಬೇಕು, ಚಿಕ್ಕ ಮನೆ ಆದರೂ. ಹಾಗೆ ಮಕ್ಕಳನ್ನೊಂದು ಚೆನ್ನಾಗಿ ಓದಿಸಿ ಒಂದು ದಾರಿಗೆ ತರಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು ಅಥವಾ ಟೈಲರಿಂಗ್ ಆಗಿರ್ಬೋದು, ಎಷ್ಟೇ ಕಷ್ಟ ಆದರೂ ಸಹಿತ ನಾನು ಅದನ್ನು ಬಿಡ್ತಾ ಇಲ್ಲ. ಹಾಗೆಯೇ ನಾನು ಮೊನ್ನೆ ಮಂದಾರ್ತಿಗೆ ಹೋದಾಗ ಅಲ್ಲಿ ನನಗೆ ಯೂಟ್ಯೂಬ್ ವ್ಯೂವರ್ಸ್ ಅಂದರೆ ತುಂಬ ಜನ ಸಿಕ್ಕಿದ್ರು. ಅವರೆಲ್ಲ ಹೇಳಿದ್ರು, ನಾವು ನಿಮ್ಮ ಚಾನಲ್ ನೋಡಿ ಕಲಿತಾ ಇದ್ದೀವಿ, ತುಂಬ ಮೋಟಿವೇಟ್ ಆಗಿದ್ದೀವಿ ಅಂತ 5-6 ಜನ ಮಾತಾಡಿಸಿದ್ರು. ನನಗೆ ತುಂಬಾ ಖುಷಿ ಆಯಿತು. ನನ್ನ ಯೂಟ್ಯೂಬ್ ಚಾನಲಿಂದ ಇಷ್ಟು ಜನ ಒಂದು ಉಪಯೋಗ ಆಗಿದೆ ಅಂದರೆ ನನಗೆ ಎಷ್ಟು ಖುಷಿ ಅಲ್ವಾ ಅಂತೇಳಿ ಅನ್ನಿಸ್ತು. 5-6 ಜನ ನಿಮ್ಮ ಚಾನಲ್ ನೋಡಿದ್ವಿ, ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ನನಗೆ ಮಾತಾಡಿಸಿದ್ರು. ತುಂಬಾ ಖುಷಿ ಆಯಿತು. ಏನೋ ಒಂದು 4 ಜನಕ್ಕೆ ನನ್ನ ಚಾನಲಿಂದ ಹೆಲ್ಪ್ ಆಗ್ತಿದೆಯಲ್ಲ ಅಂತೇಳ್ಬಿಟ್ಟು. ಹೀಗೆ ಫ್ರೆಂಡ್ಸ್, ಎಷ್ಟೋ ಸಮಾಧಾನ ಅನಿಸುತ್ತೆ. ಎಷ್ಟೇ ಬೇಜಾರಿದ್ರೂ ಸಹಿತ ಒಬ್ಬೊಬ್ಬರು ವ್ಯೂವರ್ಸು ಒಳ್ಳೊಳ್ಳೆ ಕಮೆಂಟನ್ನು ಹಾಕೋ ಅಷ್ಟೊತ್ತಿಗೆ ತುಂಬಾ ಖುಷಿ ಆಗುತ್ತೆ. ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಇದರಿಂದ ಒಂದು 4 ಜನಕ್ಕಾದರೂ ಹೆಲ್ಪ್ ಆಗ್ತಿದೆಯಲ್ಲ ಅಂತೇಳ್ಬಿಟ್ಟು ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದಂತಹ ಯಾಸ್ಮಿನ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹಾಗೆ ನನ್ನ ತಂಗಿ, ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಅವರಿಗೆಲ್ಲ ಒಂದು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ಇಷ್ಟು ಮಟ್ಟಿಗೆ ಬಂದಿದ್ದೀನಿ ಅಂದರೆ 35,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ ನನಗೆ ಅಂತ ಅಂದರೆ ಎಲ್ಲರ ಸಪೋರ್ಟಿಂದನೇ ಸಾಧ್ಯ. ನಿಮ್ಮೆಲ್ಲರ ಸಪೋರ್ಟ್ ಇದ್ದಿದ್ದಕ್ಕಾಗಿ ನನಗೆ ಟೈಲರಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಮಾಡೋದಕ್ಕಾಗಿರ್ಬೋದು ಧೈರ್ಯ ಬಂದಿರೋದು. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಒಂದು ಕೃತಜ್ಞತೆನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಹಾಗೆ ಒಳ್ಳೊಳ್ಳೆ ಡಿಸೈನರ್ಸ್ ವಿಡಿಯೋಸ್ ಎಲ್ಲ, ಬ್ಲೌಸ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಒಬ್ಬಳೇ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ, ಹಬ್ಬದ ತಯಾರಿ ಬಟ್ಟೆಗಳೆಲ್ಲ ಯಾವ ರೀತಿ ಹೊಲಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದೇ ರೀತಿ ನಿಮಗೆ ಮೋಟಿವೇಶನ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಇದೇ ರೀತಿಯೇ ನಮ್ಮ ಚಾನಲ್ ನೋಡಿಬಿಟ್ಟು ನೀವು ಸಪೋರ್ಟ್ ಮಾಡಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.